ನಾವು ಈಗ ದೇಶ ಉಳಿಸ್ಕೋಬೇಕು. ನಾವು ಉಳ್ಕೊಂಡ್ರೆ ದೇಶ, ನಮ್ಮ ಅಸ್ತಿತ್ವವನ್ನು ನಾವು ಕಾಯ್ಕೋಬೇಕಾಗ್ತದೆ. ಇವತ್ತು ಯಾರು ಭಯ ಬೀಳ್ತಾರೆ ಹೇಳಿ? ಜನಗಳೆಲ್ಲ ಶನಿಗೆ ಭಯ ಬೀಳೋದು. ಪ್ರಚಾರ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಮುಖವಾಗಿ ನಡೀತಾ ಇದೆ. ನಾವು ಈಗ ದೇಶ ಉಳಿಸ್ಕೋಬೇಕು. ಈಗ ಮೊನ್ನೆ ಒಂದು ವಾರದ ಮುಂಚೆ 2 ಕೊಲೆ ಆಗಿದೆ. ಆ ಥರ ಆಗೋದ್ರೆ ಕಾಂಗ್ರೆಸ್ ಬಂದರೆ ಆ ಥರ ಆಗುತ್ತೆ. ಇಲ್ಲಿ ಬಿ ಜೆ ಪಿ ಓಟು ಚೆನ್ನಾಗಿ ನಡೀತಾ ಇದೆ. ನಾವು ಈಗ ಜೆ.ಡಿ.ಎಸ್ ಕ್ಯಾಂಡಿಡೇಟು ಅದು ಬಿ ಜೆ ಪಿ ಜೊತೆ ಸೇರಿಕೊಂಡು ನಾವು ಇಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಮೋದಿ ಬಂದರೆ, ನರೇಂದ್ರ ಮೋದಿ ಬಂದರೆ ಭಾರತಕ್ಕೆ ಒಂದು ಶಕ್ತಿ ಬಂದಂಗೆ. ಇನ್ನು ಅಂಜನಪ್ಪ 12ನೇ ವಾರ್ಡ್ ಕೌನ್ಸಿಲರು. ಈ ದೇಶ ಮತ್ತು ಈ ನಾವು ಏನಿದ್ದೀವಿ, ನಾವು ಉಳ್ಕೊಂಡ್ರೆ ದೇಶ, ನಮ್ಮ ಅಸ್ತಿತ್ವವನ್ನು ನಾವು ಕಾಯ್ಕೋಬೇಕಾಗ್ತದೆ. ಇವತ್ತಿನ ದಿವಸ ನೀವೆಲ್ಲ ನೋಡ್ತಾ ಇದ್ದೀರಿ, ಈ ಕಾಂಗ್ರೆಸ್ ಪಕ್ಷದವರು ಹಲವಾರು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಯೋಜನೆಗೆ ಅವರು ಸದ್ಬಳಕೆ ಮಾಡ್ತಾ ಇರತಕ್ಕಂಥ ಹಣ ಯಾರ್ದು ಅನ್ನೋದನ್ನು ಈಗ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾರಣ ಏನಂತಂದರೆ, ಇಡೀ ವ್ಯವಸ್ಥೆಯಲ್ಲಿ ತೆರಿಗೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಅವರು. ಈಗ ಒಂದು ರಿಜಿಸ್ಟ್ರೇಷನ್ಗೆ ಹೋದರೆ ಮೊದಲು ದಾನಪತ್ರಕ್ಕೆ 2,000 3,000 4,000 ಈ ಥರ ಇತ್ತು. ಈಗ ಅದನ್ನು ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ. 10,000 12,000 ಈ ಥರ ಖರ್ಚು ಮಾಡ್ಕೊತಾರೆ. ಮತ್ತು ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಮತ್ತು ಏನು ಮದ್ಯಪಾನ ಮಾಡ್ತಕ್ಕಂಥದ್ದು ಇದಿದೆ, ಮದ್ಯಪಾನದ ರೇಟ್ಗಳನ್ನೆಲ್ಲನೂ ಜಾಸ್ತಿ ಮಾಡಿದ್ದಾರೆ. ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಲೆಗಳನ್ನೆಲ್ಲ ಏರಿಕೆ ಮಾಡಿದ್ದಾರೆ. ಆ ಬರ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅದನ್ನು ಈ ತಾತ್ಕಾಲಿಕ ವ್ಯವಸ್ಥೆ ಅವರು ಮತದಾನದ ಆಮಿಷವನ್ನು ಒಡ್ಡಿ ಅವರು ಈ ಒಂದು ಸರ್ಕಾರವನ್ನು ರಚನೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಜನಗಳಿಗೆಲ್ಲ ಆಮಿಷವನ್ನು ಒಡ್ತಾ ಇದ್ದಾರೆ. ಇದರಿಂದ ಯಾರಿಗೂ ಕೂಡ ಅನುಕೂಲ ಆಗ್ತಾ ಇದೆ, ಎಲ್ಲ ಅನಾನುಕೂಲನೇ ಆಗ್ತಾ ಇರೋದು. ನಾವು ಮೊದಲಿಗೆ ಈ ದೇಶದ ಸಂಪದ್ಭರಿತವಾದ ನಾಗರಿಕರು ಏನಿದ್ದಾರೆ ಅವರು ಮತದಾನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಮತದಾನವನ್ನು ಮಾಡಬೇಕಾಗ್ತದೆ. ಇವತ್ತು ನಮ್ಮ ವಾರ್ಡ್ನಲ್ಲೇ ಆಗಲಿ, ಪ್ರತಿ ನೆಲಮಂಗಲ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಎಲ್ಲರೂ ಕೂಡ ಮತದಾನ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಇವತ್ತು ಕುಮಾರಣ್ಣವರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದ್ದಾವೆ ಕರ್ನಾಟಕ ಅವರು ಅಧಿಕಾರಾವಧಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಸನ್ಮಾನ್ಯ H.D. ದೇವೇಗೌಡರು ಇಡೀ ದೇಶಕ್ಕೆ ಕಲಶ ಇದ್ದಂಗೆ ಅವರು ಇವತ್ತಿನ ದಿವಸದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಯಾರೂ ಮಾಡಲಿಕ್ಕಾಗಿಲ್ಲ. ಅಂಥ ಸಾಧನೆಗಳನ್ನು ಈ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರು ಮಾಡಿದ್ದಾರೆ. ಅದೇ ರೀತಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆ ಒಂದಲ್ಲ 108 ಇದ್ದಾವೆ. ಅವರು ಇಡೀ ದೇಶದ ಕಾಯ್ದುಕೋಬೇಕು, ಕಾಪಾಡಬೇಕು ಅಂತ ಇಟ್ಕೊಂಡಿರ್ತಕ್ಕಂಥ ಚೌಕಿದಾರ್ ಅಂತ ಹೇಳ್ಕೊಂಡು ಅವ್ರು ಕಾಯ್ತಾ ಇರ್ತಕ್ಕಂಥದ್ದು. ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಕೂಡ ಇವತ್ತು ರಾಷ್ಟ್ರದಲ್ಲಿ ಎಲ್ಲರೂ ಕೂಡ BJP ಭಾರತೀಯ ಜನತಾ ಪಾರ್ಟಿಗೇ ಮತದಾನ ಮಾಡಬೇಕು, ದೇಶವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ಅವರೆಲ್ಲರೂ ಕೂಡ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಕಡೆ ಓದ್ತಾ ಇದ್ದಾಗಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾವು ಮತದಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. NR ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ನಾನು, ತಾಲೂಕು ವಕೀಲರ ಸಂಘ ನೆಲಮಂಗಲ. ಇಲ್ಲೇನಾಗುತ್ತೆ, ಕಾಂಗ್ರೆಸ್ ದುಡ್ಡಿನ ದೊರಕದಲ್ಲಿ ನಡೀತಾ ಇದ್ದಾರೆ. ಸೊ ಮೊನ್ನೆ ನಾವು ಒಂದು ಹೇಳಿಕೆ ಕೇಳಿದ್ವಿ, ಮೋದಿ ಅವರು ಶನಿ ಅಂತ ಹೇಳಿದ್ದಾರೆ. ಶನಿ ಅಂದರೆ ಶನಿ ದೇವರು. ಇವತ್ತು ಯಾರು ಭಯ ಬೀಳ್ತಾರೆ ಹೇಳಿ? ಜನಗಳೆಲ್ಲ ಶನಿಗೆ ಭಯ ಬೀಳೋದು. ಶನಿ ದೇವರು ಭಯ ಬೀಳ್ತಾರೆ. ಹಂಗೆ ಶನಿ ಹೆಗ್ಲೇ ಇರೋದ್ರೆ ಎಷ್ಟೋ ವರ್ಷ ಬಿಡಲ್ವಂತೆ ಅಂತ ಒಂದು ಇದಿದೆ. ಹಂಗೆ ಶನಿ ಅಂದರೆ ಮೋದಿಯವರು ಆಲ್ರೆಡಿ ಕಾಂಗ್ರೆಸ್ ಮೇಲೆ ಹತ್ಬಿಟ್ಟಿದ್ದಾರೆ. ಅದನ್ನ ಇಳಿಸ್ಕೋಬೇಕು ಅಂದರೆ ಕಮ್ಮಿ ಕಾಂಗ್ರೆಸ್ ಅವ್ರಿಗೆ 10 ವರ್ಷ ಮಿನಿಮಮ್ ಬೇಕಂತ, 8-10 ವರ್ಷ. ಸೊ ಹಾಗಾಗಿ ಕಾಂಗ್ರೆಸ್ ಅವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಶನಿ ಹೆಗ್ಲೇರ್ಬಿಟ್ಟಿದೆ ನಿಮಗೆ. ಅದನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ಅವ್ರ ಬಗ್ಗೆ ಮಾತಾಡೋದು ಕಮ್ಮಿ ಮಾಡಿ ಜನಗಳ ಪರವಾಗಿ ಕೆಲಸ ಮಾಡೋಕ್ಕೆ ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.